ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ. 2022ರ ಒಂದು GPSTR ಪ್ರಶ್ನೆ ಪತ್ರಿಕೆಯಲ್ಲಿ ಪತ್ರಿಕೆ ಒಂದರ ವಿಭಾಗದಲ್ಲಿ ಸೈಕಾಲಜಿಯ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೈಕಾಲಜಿಯಲ್ಲಿ ಯಾವ ರೀತಿಯಾಗಿ ಕ್ವಶನ್ಗಳನ್ನು ಕೇಳಿದರು, ಪ್ರಶ್ನೆಯನ್ನು ಕೇಳಿದರು, ಆ ಒಂದು 2022ರಲ್ಲಿ GPSTRಲ್ಲಿ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅಂದರೆ ಸೈಕಾಲಜಿಗೆ ಎಷ್ಟು ಮಾರ್ಕ್ಸ್ ಇದ್ದು ಅನ್ನೋದನ್ನು ಈಗಾಗಲೇ ನೀವು ಹೋದ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಹೈಯೆಸ್ಟ್ ಮಾರ್ಕ್ಸ್ ಏನಪ್ಪ ಅಂದರೆ 50 ಮಾರ್ಕ್ಸನ್ನು ನಾವು ಸೈಕಾಲಜಿ ವಿಭಾಗದಲ್ಲಿ ನೋಡ್ತೀವಿ. ಹೀಗಾಗಿ ಚೆನ್ನಾಗಿ ಓದಿದರೆ ಒಳ್ಳೆಯ ರೀತಿಯಲ್ಲಿ ನಾವು ಅಲ್ಲಿ ಸ್ಕೋರನ್ನು ಮಾಡಿದರೆ ಖಂಡಿತವಾಗ್ಲೂ GPSTRಲ್ಲಿ ಸಕ್ಸಸ್ ಆಗುತ್ತೆ. ಅಲ್ಲಿ ಇಂಪಾರ್ಟೆಂಟ್ ಆಗಿದ್ದು ಏನಪ್ಪ ಅಂದರೆ ಮೇನು ಸೈಕಾಲಜಿ. ನಮಗೆ ಕನ್ನಡ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಇರೋದ್ರಿಂದ ಅಲ್ಲಿ ಏನು ಕನ್ನಡಕ್ಕೆ ಎಷ್ಟು ನಾವು ಒತ್ತು ಕೊಡಬೇಕೋ ಅಷ್ಟೇ ಕೊಡೋದು. ಹೆಚ್ಚಿನದಾಗಿ ನಾವು ಏನಪ್ಪ ಅಂದರೆ ಅಲ್ಲಿ ಸೈಕಾಲಜಿ ನಮ್ಮದೇ ಸಬ್ಜೆಕ್ಟು, ನಮ್ಮದು ಆಪ್ಷನಲ್ ಸಬ್ಜೆಕ್ಟ್ ಯಾವುದಿರುತ್ತಲ್ಲ ಹೌದು. ಮತ್ತು ಕಂಪ್ಯೂಟ್ರು ಮತ್ತು ಮೌಲ್ಯ ಶಿಕ್ಷಣ ಹೊಸದಾಗಿ ಯಾವ ಸಬ್ಜೆಕ್ಟ್ ಆ್ಯಡ್ ಆಗಿರ್ತಾವಲ್ಲ ಅದರ ಮೇಲೆ ಹೆಚ್ಚಿನ ಒಂದು ಗಮನವನ್ನು ನಾವು ಕೊಡಬೇಕಾಗುತ್ತೆ. ಹೀಗಾಗಿ ಅಲ್ಲಿ ಸೈಕಾಲಜಿಗೆ 50 ಮಾರ್ಕ್ಸನ್ನು ನಾವು ಹೇಗೆ ಪಡೆಯೋದು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಪಾರ್ಟ್ 1, ಪಾರ್ಟ್ 2 ಹೀಗೆ ಕ್ವಶನ್ಗಳನ್ನು ನಾನು ಈ ಒಂದು ವಿಡಿಯೋದಿಂದ ಬಿಡಿಸ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಸೈಕಾಲಜಿ ಕ್ವಶನ್ ಪೇಪರ್ ನೋಡೋಕ್ಕಿಂತ ಮುಂಚೆ ಕೆಲವೊಂದು ನಮಗೆ ಮೋಟಿವೇಶನ್ ಬೇಕಾಗುತ್ತೆ, ನಿಮಗೂ ಮೋಟಿವೇಶನ್ ಬೇಕಾಗುತ್ತೆ. ಒಂದು ಥಾಟ್ಸ್ ನಮಗೆ ನೆನಪಿಗೆ ಬಂತು, ಒಂದು ಥಾಟ್ಸ್ ಸುಂದರವಾಗಿರ್ತಕ್ಕಂಥ ಥಾಟ್ಸನ್ನು ನೋಡಿ ನಾವು ಮುಂದಿನ ಒಂದು ಕ್ವಶನ್ ಪೇಪರ್ಗೆ ಹೋಗೋಣ. ಯಾವ ರೀತಿಯಾಗಿ ಥಾಟ್ಸ್ ಇತ್ತಪ್ಪ ಅಂದರೆ, ಯಶಸ್ಸು ಯಾವತ್ತೂ ಕುಳಿತಲ್ಲಿಗೆ ಬಂದು ಬೆನ್ನು ತಟ್ಟುವುದಿಲ್ಲ, ನಾವೇ ಬೆನ್ನಟ್ಟಿ ಹೋಗಿ ಅಪ್ಪಿಕೊಳ್ಳಬೇಕು ಅಂತ ಹೇಳ್ತಾರೆ. ಹೌದ್ರಿ, ಯಶಸ್ಸು ಯಾವತ್ತೂ ನಾವು ಎಲ್ಲಿ ಕೂತೀವಲ್ಲ ಅಲ್ಲಿ ನಾ ಬಂದೀನಿ, ನೀವು ಟೀಚರ್ ಆಗು ಅಂತ ಹೇಳಂಗಿಲ್ಲ. ಅಥವಾ ನಾವು ಏನಪ್ಪ ಅಂದರೆ ನಮ್ಮ ಕನಸು ಕೂತಲ್ಲೇ ಏನಾಗಂಗಿಲ್ಲ, ನೆರವೇರಂಗಿಲ್ಲ. ನಾವು ಕಷ್ಟಪಡಬೇಕಾಗುತ್ತೆ ಅಥವಾ ಶ್ರಮ ಪಡಬೇಕಾಗುತ್ತೆ. ಹೀಗಾಗಿ ಏನಪ್ಪ ಅಂದ್ರೆ ನಾವು ಅದರ ಬೆನ್ನಟ್ಟಿ ಹೋಗಬೇಕು. ಅದು ಯಾವ ರೀತಿ ಅಂದರೆ ಗುರಿ ಮುಟ್ಟಬೇಕು ಅನ್ನೋದು ಈ ಒಂದು ಥಾಟ್ಸದ ಒಂದು ಅಭಿಪ್ರಾಯ. ಹೀಗಾಗಿ ಎಲ್ಲರೂ ಏನಪ್ಪ ಅಂದ್ರೆ ಓಪನ್ನ ಕಳ್ಕೊಬೇಡ್ರಿ, ಹಾಗೆ ಆಗುತ್ತೆ ಅನ್ನೋ ಒಂದು ಮನೋಭಾವನೆಯಿಂದ ಪ್ರಯತ್ನ ಮಾಡಿ. ಖಂಡಿತ ಏನಪ್ಪ ಅಂದ್ರೆ ಪ್ರಯತ್ನ ಏನಾಗುತ್ತೆ ಫಲಿಸುತ್ತೆ ಅನ್ನೋದು ಈ ಒಂದು ಥಾಟ್ಸದ ಒಂದು ಅಭಿಪ್ರಾಯ. ನೆಕ್ಸ್ಟ್ ನಾವು ಇನ್ನೇನು ಮಾಡೋಣ ಅಂದರೆ ನಮ್ಮ ಏನು ಕ್ವಶನ್ ಪೇಪರ್, ಸೈಕಾಲಜಿ ಕ್ವಶನ್ ಪೇಪರ್ಗೆ ಹೋಗೋಣ. ಯಾವ ರೀತಿಯಾಗಿ ಕ್ವಶನ್ ಪೇಪರ್ GPSTRಲ್ಲಿ ಕೇಳಿದ್ರು ಅನ್ನೋದನ್ನು ನಾವು ನೋಡೋಣ. ನೋಡ್ರಿ, ಶೈಕ್ಷಣಿಕ ಮನೋವಿಜ್ಞಾನ ನೋಡ್ರಿ, ಇಲ್ಲಿ ಒಂದು ಕ್ವಶನ್ ಬಿದ್ದೈತೆ. ಪ್ರಶ್ನೆ 1 ಈ ಪತ್ರಿಕೆ ಏನಪ್ಪ ಅಂದರೆ 2022ರ ಪತ್ರಿಕೆ ಇದು. ಡಿಸ್ಲೆಕ್ಸಿಯಾ ಸ್ಥಿತಿ ಹೊಂದಿರುವ ಕ್ಲಿಷ್ಟತೆ ಅಂದರೆ ಡಿಸ್ಲೆಕ್ಸಿಯಾ ಅಂದರೆ ಏನು ರೀ ಅದು? ಡಿಸ್ಲೆಕ್ಸಿಯಾ ಆನ್ಸರ್ ಏನಪ್ಪ ಅಂದ್ರೆ ಓದುವುದು. ಇದೊಂದು ಕ್ವಶನ್ ನೋಡ್ರಿ, ಪ್ರತಿಯೊಂದು TET GPSTRಲ್ಲಿ ಬಿದ್ದೇ ಬೀಳುತ್ತೆ. ಡಿಸ್ಲೆಕ್ಸಿಯಾ ಮತ್ತು ಏನು ಡಿಸ್ಕ್ಯಾಲ್ಕುಲಿಯಾ, ಡಿಸ್ಗ್ರಾಫಿಯಾ ಇವೆಲ್ಲ ಏನಪ್ಪ ಅಂದ್ರೆ ಕ್ವಶನ್ ಅಂದರೆ ಇದು ನ್ಯೂನತೆ, ಮಗುವಿನ ನ್ಯೂನತೆಗಳ ಒಂದು ಪಾಠದಲ್ಲಿ ಅಥವಾ ಅಧ್ಯಾಯದಲ್ಲಿ ಬರ್ತಿರ್ತಕ್ಕಂಥ ಒಂದು ಪಾಠ ಇದು, ಕ್ವಶನ್ ಇದು. ಹೀಗಾಗಿ ಅಲ್ಲಿ ಏನಪ್ಪ ಅಂದ್ರೆ ಯಾವ್ಯಾವ ನ್ಯೂನತೆಗಳು ಮಗುವಿನ ಕಲಿಕೆಯಲ್ಲಿ ಕಾಣ್ತೀವಿ ಅನ್ನೋದನ್ನು ಅದು ಈ ಒಂದು ವಿಭಾಗದಲ್ಲಿ ತೋರಿಸ್ಕೊಡ್ತೈತಿ. ಡಿಸ್ಲೆಕ್ಸಿಯಾ ಸ್ಥಿತಿಯು ಹೊಂದಿರೋ ಕ್ಲಿಷ್ಟತೆ ಯಾವುದ್ರಿ? ಓದುವುದು ಅದೇನಪ್ಪ ಅಂದ್ರೆ ಆ ಒಂದು ನ್ಯೂನತೆಯನ್ನು ಕಂಡು ಬರ್ತೈತಿ. ನೆಕ್ಸ್ಟ್ ಡಿಸ್ಗ್ರಾಫಿಯಾ ಅಂದರೆ ಏನು ರೀ? ಡಿಸ್ಗ್ರಾಫಿಯಾ ಅಂದ್ರೆ ಬರೆಯುವ ಶೈಲಿಯಲ್ಲಿ ನ್ಯೂನತೆ ಅಂತ ಹೇಳ್ತಾರೆ. ಕ್ಯಾಲ್ಕುಲಿಯಾ ಅಂದರೆ ಸಂಖ್ಯೆ ಅಥವಾ ಸಂಕೇತಗಳ ಗ್ರಹಿಸುವಿಕೆ ಅಂತ ಹೇಳಿ ಕರೀತಾರೆ. ಈ ರೀತಿಯಾಗಿ ನಾವು ಏನಪ್ಪ ಅಂದ್ರೆ ಈ ಒಂದು ಮಗುವಿನ ನ್ಯೂನತೆಗಳು ಅಥವಾ ಕಲಿಕಾ ನ್ಯೂನತೆಗಳ ವಿಭಾಗದಲ್ಲಿ ನಾವು ಈ ಒಂದು ಕ್ವಶನನ್ನು ನೋಡ್ತೀವಿ. ಪ್ರತಿಯೊಂದು ನೋಡ್ರಿ, TET ಕ್ವಶನ್ ಪೇಪರನ್ನು ತೆಗೆದು ನೋಡ್ರಿ, ಪ್ರತಿಯೊಂದು ವಿಭಾಗದಲ್ಲಿ ಈ ನ್ಯೂನತೆಗಳಲ್ಲಿ ಒಂದು ಮಾತ್ರ ಕೇಳ್ತಾನೆ. ಕೇಳೋದು ಏನಪ್ಪ ಅಂದ್ರೆ ಖಂಡಿತವಾಗಲೂ ನೋಡ್ರಿ, ಕ್ವಶನ್ ಪೇಪರ್ ತಿರುಗಿ ಹಾಕ್ರಿ, ಅಲ್ಲಿ ಏನಪ್ಪ ಅಂದರೆ ಇದು ಒಂದು ಬಿದ್ದೇ ಬೀಳುತ್ತೆ. ಒಂದು ಡಿಸ್ಗ್ರಾಫಿಯಾರ ಕೇಳ್ತಾನೆ, ಡಿಸ್ಲೆಕ್ಸಿಯಾರ ಕೇಳ್ತಾನೆ, ಮತ್ತು ಹೆಚ್ಚಾಗಿ ಏನಪ್ಪ ಅಂದರೆ ಡಿಸ್ಗ್ರಾಫಿಯಾನು ಕೇಳಿದಾನೆ, ಡಿಸ್ಲೆಕ್ಸಿಯಾನು ಕೇಳಿದಾನೆ. ಇವೇನಪ್ಪ ಅಂದ್ರೆ ಒಂದು ಕ್ವಶನರೇ ಡೆಫಿನೆಟ್ಲಿ ಅಲ್ಲಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಕ್ವಶನ್ನು, ಅಂತರವಲೋಕನ ತಂತ್ರಗಳನ್ನ ಬಳಸಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಪ್ರಾಯೋಗಿಕವಾಗಿ ಕಾರಣೀಕರಿಸಲು ಸಾಧ್ಯವಿಲ್ಲ, ಒಂದು ಸನ್ನಿವೇಶ ಅಂತ ಹೇಳ್ತಾರೆ. ಅಂತರಾವಲೋಕನ ನೋಡ್ರಿ, ಒಬ್ಬ ವ್ಯಕ್ತಿಯ ಒಂದು ಅಂತರಾವಲೋಕನ ಅಂದರೆ ಏನು ರೀ? ಅಂತರಾವಲೋಕನ ಅಂದರೆ ನನ್ನನ್ನೇ ನಾನು ಒಳಗೆ ನೋಡಿ, ನನ್ನನ್ನೇ ಏನಪ್ಪ ಅಂದ್ರೆ ನನ್ನನ್ನೇ ನಾನು ಏನು ಅಧ್ಯಯನ ಮಾಡೋದೇ ಏನನ್ನೋದು ಅದು ಅಂತರಾವಲೋಕನ ಅಂತ ಕರೀತಾರೆ. ಅಂತರಾವಲೋಕನ ಅಂದರೆ ಏನಪ್ಪ ಅಂದ್ರೆ
ವ್ಯಕ್ತಿಯ ಒಂದು ಸ್ವಾಭಾವಿಕ ಸನ್ನಿವೇಶವನ್ನು ಅಧ್ಯಯನ ಮಾಡುವುದು ಏನಪ್ಪ ಅಂದ್ರೆ ಅವಲೋಕನ ಅಥವಾ ಅದ್ ಕರಿತಾರೋ ಆತ್ಮವಿಮರ್ಶೆ, ಆತ್ಮ ಸಾಕ್ಷಾತ್ಕಾರ ಸಹಕಾರಿಯಾದ ವಿಧಾನ ಯಾವುದ್ರಿ ಅದು ಅಂತರವಲೋಕನ. ಅಂತರವಲೋಕನ ಏನಪ್ಪ ಅಂದ್ರೆ ಆತ್ಮವಿಮರ್ಶೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಕಾರಿಯಾದ ವಿಧಾನ ಯಾವುದ್ರಿ ಅಂತರವಲೋಕನ ವಿಧಾನ ಅಂತ ಹೇಳ್ತಾರೆ. ನಮ್ಮನ್ನು ನಾವೇ ಏನು ಮಾಡೋದು ಒಳ ಹೊಕ್ಕಿ ನೋಡ್ಕೋದು ಏನಪ್ಪ ಅಂದ್ರೆ ಅಂತರವಲೋಕನ ವಿಧಾನ ಅಂತ ಕೇಳ್ತಾರೆ. ಇದು ಅಂತರವಲೋಕನ ವಿಧಾನದಲ್ಲಿ ಏನಪ್ಪ ಅಂದ್ರೆ ಅದನ್ನು ಪ್ರಾಯೋಗಿಕವಾಗಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಪ್ರಾಯೋಗಿಕವಾಗಿ ಕಾರಣೀಕರಿಸಲು ಸಾಧ್ಯವಿಲ್ಲದ ಒಂದು ಸನ್ನಿವೇಶ ಅಂದ್ರೆ ನೋಡ್ರಿ ಯಾವುದ್ರಿ ಅದು ಒಬ್ಬ ವ್ಯಕ್ತಿ ಹತಾಶೆಗೊಳಗಾದಾಗ ದುಃಖ ಒಳಪಟ್ಟಾಗ ಅವನು ಏನಪ್ಪ ಅಂದ್ರೆ ಪ್ರಾಯೋಗಿಕವಾಗಿ ಅವನನ್ನು ಕಾರಣೀಕರಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಈಗ ಒಬ್ಬ ವ್ಯಕ್ತಿಯ ಒಂದು ಹತಾಶೆ ಅಂದರೆ ದುಃಖದಲ್ಲಿದ್ದಾಗ ಅವನನ್ನು ಏನು ಮಾಡ್ಬೋದು ಈ ಒಂದು ಪ್ರಯೋಗವನ್ನು ತಂತ್ರಗಳನ್ನ ಬಳಸಿ ಅವನನ್ನು ಕಾರಣೀಕರಿಸಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ ಒಂದು ತಂಡದ ಸದಸ್ಯರೊಬ್ಬರು ಕೆಲಸದ ಪ್ರಮಾಣವನ್ನು ಅವಲೋಕಿಸಲು ಮೇಲ್ವಿಚಾರಕರನ್ನು ಅಳವಡಿಸುವ ವಿಧಾನ ಯಾವುದು ಹೇಳ್ರಿ ನೋಡ್ರಿ ಇಲ್ಲಿ. ಒಂದು ತಂಡದ ಒಬ್ಬ ಸದಸ್ಯರನ್ನ ಏನು ಮಾಡ್ತಾರೆ ಅವ್ನ ಕೆಲಸದ ಪ್ರಮಾಣ ಅವಲೋಕಿಸಲು ಒಬ್ಬ ಮೇಲ್ವಿಚಾರಕ ಅವ್ನ ಕೆಲಸ ಸರಿಯಾಗಿ ಮಾಡ್ಯಾನೋ ಇಲ್ಲೋ ಅನ್ನೋ ಒಂದು ಕಾರಣಕ್ಕಾಗಿ ಅವನ ಮೇಲೆ ಏನಪ್ಪ ಅಂದ್ರೆ ಒಬ್ಬ ಮೇಲ್ವಿಚಾರಕರನ್ನು ಅಳವಡಿಸಿರ್ತಾರೆ. ಅವನನ್ನು ಅಬ್ಸರ್ವೇಷನ್ ಮಾಡು, ಅವ ಏನು ಮಾಡಾಕತ್ತಾನೋ ಏನಪ್ಪ ಅಂದ್ರೆ ಕೆಲಸ ಸರಿಯಾಗಿ ಮಾಡ್ತಾನೋ ಇಲ್ಲೋ ಅನ್ನೋ ಒಂದು ಕಾರಣಕ್ಕಾಗಿ ಏನಪ್ಪ ಅಂದ್ರೆ ಒಬ್ಬ ಸದಸ್ಯ ಏನು ಮಾಡ್ತಾನೋ ಮೇಲ್ವಿಚಾರಕನ ಒಬ್ಬ ಸದಸ್ಯರೊಬ್ಬರ ಕೆಲಸವನ್ನು ಅವನ ಪ್ರಮಾಣವನ್ನು ಅವಲೋಕಿಸಲು ಒಬ್ಬ ಏನಪ್ಪ ಅಂದ್ರೆ ಮೇಲ್ವಿಚಾರಕನ ಅಳವಡಿಸುವ ವಿಧಾನ ಯಾವುದು ಅಂದ್ರೆ ಆಪ್ಷನ್ಸ್ ಏನಿದೆ ಇಲ್ಲಿ. ತನ್ನ ತಂಡದ ಸದಸ್ಯರೊಬ್ಬರ ಕೆಲಸದ ಪ್ರಮಾಣವನ್ನು ಅವಲೋಕಿಸಲು ಮೇಲ್ವಿಚಾರಕರು ಅಳವಡಿಸುವ ವಿಧಾನ. ನೋಡ್ರಿ ಒಂದು ತಂಡದ ಸದಸ್ಯರೊಬ್ಬರು ಕೆಲಸವನ್ನು ಯಾವ ರೀತಿಯಾಗಿ ಮಾಡ್ತಾರೋ ಇಲ್ಲೋ ಅನ್ನೋದನ್ನು ಅಬ್ಸರ್ವೇಷನ್ ಮಾಡೋಕ್ಕೆ ಏನಪ್ಪ ಅಂದ್ರೆ ಒಬ್ಬ ಮೇಲ್ವಿಚಾರಕರನ್ನು ನೇಮಿಸಲಾಗುತ್ತೆ. ಹಾಗಾಗಿ ಯಾವ ರೀತಿಯಾಗಿ ಅವ್ರು ಕೆಲಸ ಮಾಡ್ತಾರೋ ಇಲ್ಲೋ ಅನ್ನೋದು ಯಾವ ವಿಧಾನದಿಂದ ನಾವು ತಿಳ್ಕೊಬೋದು ರೀ ಅವಲೋಕನ. ಅವಲೋಕನ ಅಂದರೆ ಏನು ಇಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ ಏನಪ್ಪ ಅಂದ್ರೆ ಒಬ್ಬ ತಂಡದ ಒಬ್ಬ ಸದಸ್ಯರನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ಸ್ವಾಭಾವಿಕ ಸನ್ನಿವೇಶದಲ್ಲಿ ಅಧ್ಯಯನ ಮಾಡುವ ವಿಧಾನವನ್ನು ಏನಂತ ಕರಿತೀವಿ ನಾವು ಅವಲೋಕನ ಅಂತ ಕರಿತೀವಿ. ಹೀಗಾಗಿ ಈ ಒಂದು ಕ್ವಶನ್ಗೆ ಆನ್ಸರ್ ಏನಪ್ಪ ಅಂದ್ರೆ ಇಲ್ಲಿ ಪಾಲ್ಗೊಳ್ಳುವಿಕೆ ಅವಲೋಕನ. ಅವ ಪಾಲ್ಗೊಳ್ತಾನೋ ಇಲ್ಲೋ ಒಂದು ಅಬ್ಸರ್ವೇಷನ್ ಇರುತ್ತೆ ಅಲ್ಲಿ. ಈಗಾಗಲೇ ಒಂದು ತಂಡದ ಸದಸ್ಯರಿಗೆ ಮೇಲ್ವಿಚಾರಕ ಏನಪ್ಪ ಅಂದರೆ ಮೇಲ್ವಿಚಾರಕರನ್ನು ನೇಮಿಸಿರುತ್ತಾರೆ. ಹೀಗಾಗಿ ಆ ಒಂದು ಅಬ್ಸರ್ವೇಷನ್ದಲ್ಲಿ ಅವ ಏನು ಮಾಡ್ತಾನಪ್ಪ ಅಂದ್ರೆ ಪಾಲ್ಗೊಳ್ಳುವಿಕೆ ಅವಲೋಕನವನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಚಲಕಗಳ ಬಗ್ಗೆ ಕೇಳ್ಯಾರು. ಇದೊಂದು ನಿಮ್ಗೆ ಏನಪ್ಪ ಅಂದ್ರೆ ಒಂದು ಕ್ವಶನ್ ಈ ಸ್ವತಂತ್ರ ಚಲಕ ಮತ್ತು ಚಲಕ ಇದು ಯಾವ ಒಂದು ಪಾಠದಲ್ಲಿ ಬರುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು. ಸ್ವತಂತ್ರ ಚಲಕ ಇದು ಏನು ತಿಳಿಸ್ತದೆ ನಮಗೆ ಪ್ರಚೋದನೆ. ಅವಲಂಬಿತ ಚಲಕ ಪ್ರತಿಕ್ರಿಯೆ. ಪ್ರತಿಕ್ರಿಯೆ ಎಲ್ಲಿ ಬರುತ್ತೆ ನೋಡ್ರಿ ಯಾವ ಒಂದು ಯಾರ ಇದ್ರೊಳಗೆ ಬರುತ್ತೆ ಪ್ರತಿಕ್ರಿಯೆ ಅಂದರೆ ಇದನ್ನ ಏನಪ್ಪ ಅಂದ್ರೆ ನಾಯಿಗೆ ಆಹಾರ ಇಟ್ಟಾಗ ಪ್ರತಿಕ್ರಿಯಿಸುತ್ತಾ ಅಥವಾ ಏನಪ್ಪ ಅಂದ್ರೆ ಚಿಂಪಾಂಜಿ ನೋಡ್ತೀವ ಯಾವ ರೀತಿ ಎಲ್ಲಿ ಬರುತ್ತೆ ಅನ್ನೋದನ್ನು ನೀವು ಈ ಕಮೆಂಟ್ಗಳ ಮೂಲಕ ನಮಗೆ ಇದನ್ನು ಆನ್ಸರನ್ನು ತಿಳಿಸ್ಬೇಕು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಯನ್ನು ಇಲ್ಲಿ ಟೈಮ್ ಇಲ್ಲ ಹೀಗಾಗಿ ಏನಪ್ಪ ಅಂದ್ರೆ ನಾನು ಫಾಸ್ಟ್ ಹೋಗ್ತಾ ಇದ್ದೀನಿ ಕ್ವಶನ್ಗಳನ್ನು ಆನ್ಸರನ್ನು ಹೇಳ್ತಾ ಸ್ವಲ್ಪ ವಿವರಣೆಯನ್ನು ಮಾತ್ರ ನಾನು ಈ ಒಂದು ನಿಮಗೆ ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಆತನ ಅಂಕಪಟ್ಟಿಯನ್ನು ಗಮನಿಸಬಹುದು. ಇದಕ್ಕೆ ಬಳಸಬಹುದಾದ ವಿಧಾನ ನೋಡ್ರಿ ಇಲ್ಲಿ ಕೇವಲ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಸಂಬಂಧಪಟ್ಟಿದ್ದು ಇರುವುದರಿಂದ ಅದು ವ್ಯಕ್ತಿ ಅಧ್ಯಯನವನ್ನು ತಿಳಿಸ್ತತಿ. ವ್ಯಕ್ತಿ ಅಧ್ಯಯನ ಯಾರ್ದ್ರಿ ಇದು DFT ಬುಕ್ಸ್ ಯಾರ್ದ್ರಿ ಇದು ವ್ಯಕ್ತಿ ಅಧ್ಯಯನ ಇದನ್ನು ಯಾರು ಇದು ಮಾಡಿದ್ದಾರೆ ನೋಡ್ರಿ ಕಾಮೆಂಟ್ ಮೂಲಕ ನೀವು ಏನಪ್ಪ ಅಂದರೆ ವ್ಯಕ್ತಿ ಅಧ್ಯಯನ ಬಗ್ಗೆ ತಿಳಿಸ್ಬೇಕು. ವ್ಯಕ್ತಿ ಅಧ್ಯಯನ ನೋಡ್ರಿ ಇಲ್ಲಿ ನಿಮಗೆ ಒಂದು ಹೇಳಬೇಕಂದ್ರೆ ಒಬ್ಬ ವಿದ್ಯಾರ್ಥಿಗೆ ಒಬ್ಬ ವ್ಯಕ್ತಿಗೆ ಮಾತ್ರ ಇದು ಸಂಬಂಧಪಟ್ಟಿದ್ದರಿಂದ ಇದನ್ನು ವ್ಯಕ್ತಿ ಅಧ್ಯಯನ ಅಂತ ಹೇಳ್ತಾರೋ. ಹೀಗಾಗಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ 6ನೇ ಕ್ವಶನು ಅನ್ಯೋನ್ಯತೆ ಮತ್ತು ನಿಕಟ ಸ್ನೇಹವನ್ನು ವ್ಯಕ್ತಪಡಿಸುವುದು ಯಾವುದು ಅಂದರೆ ತಾರುಣ್ಯಾವಸ್ಥೆ. ನೋಡ್ರಿ ಇಲ್ಲಿಯೂ ಕಟ್ಟಿಟ್ಟ ಬುತ್ತಿ ನೋಡ್ರಿ ಕ್ವಶನ್ ಗ್ಯಾರಂಟಿ ಬೀಳ್ತೈತಿ. ಈ ಒಂದು ಇದು ಬಾಲ್ಯಾವಸ್ಥೆ ಆಗಲಿ ಉತ್ತರ ಬಾಲ್ಯಾವಸ್ಥೆ ಆಗಲಿ ಮತ್ತು ತಾರುಣ್ಯಾವಸ್ಥೆ ಆಗಲಿ ಮಧ್ಯಮ ಪ್ರೌಢಾವಸ್ಥೆ ಆಗಲಿ ಇದ್ರ ಮ್ಯಾಗ ಒಂದು ಕ್ವಶನ್ ಅದೇ ಕೇಳ್ತಾನೆ. ಯಾವ ರೀತಿಯಾಗಿ ಕೇಳ್ತಾನಪ್ಪ ಅಂದರೆ ಡೀಟೇಲ್ ನಾವು ಈಗಾಗಲೇ ನೋಡಿದ್ವಿ. ಬೆಳವಣಿಗೆ ಬುಗ್ಗೆ ಅನ್ನೋದು ಯಾವ ಒಂದು ಅವಸ್ಥೆಯಲ್ಲಿ ಬರುತ್ತೆ ಬಾಲ್ಯಾವಸ್ಥೆಯಲ್ಲಿ ಬರುತ್ತಾ ಪೂರ್ವ ಬಾಲ್ಯಾವಸ್ಥೆಯಲ್ಲೇ ಬರುತ್ತಾ ಅಂತ ಕೇಳಿದ್ರು. ಅದೇ ರೀತಿಯಾಗಿ ಸಾಹಸ ಪ್ರವೃತ್ತಿ ಯಾವ ಒಂದು ಅವಸ್ಥೆಯಲ್ಲಿ ಬರುತ್ತೆ ಅಂತ ಕೇಳಿದ್ರು. ಹೀಗಾಗಿ ಸಾಕಷ್ಟು ಕ್ವಶನ್ಗಳನ್ನು ನಾವು ಈ ಒಂದು ಅಧ್ಯಾಯದಿಂದ ನಾವು ನೋಡ್ತೀವಿ. ನೀವು ನೋಡ್ಕೋರಿ ಕ್ವಶನ್ ಪೇಪರ್ಗಳನ್ನ ತಿರುವಿ ಹಾಕಿ
ಹಾಕಿ ಕೇವಲ ತಿರುವಿ ಹಾಕೋದು ಅಷ್ಟೇ ಅಲ್ಲ, ಅಲ್ಲಿ ಯಾವ ಕ್ವಶನ್ ಬಿದ್ದಿದೆ ಅನ್ನೋದನ್ನು ನೀವು ನೋಡ್ಕೊಳ್ರಿ. ಈ ಒಂದು ಪಾಠದ ಮೇಲೂ ಸಹ ಏನಪ್ಪ ಅಂದರೆ ಸಾಕಷ್ಟು ನಾವು ಒಂದು ಕ್ವಶನ್ಗಳನ್ನ ನಾವು ನೋಡ್ತೀವಿ. ಪ್ರತಿಯೊಂದು ಟಿ ಇ ಟಿಯಲ್ಲಿ ಇದು ಬಿದ್ದೇ ಇರುತ್ತೆ, ಇದು ಕನ್ಫರ್ಮ್, ಅದಕ್ಕೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಇನ್ನೊಂದು ಹೇಳಿಕೆಗಳನ್ನು ಜಿ ಪಿ ಎಸ್ ಟಿಯಲ್ಲಿ ನೋಡಿರಿ, ಹೇಳಿಕೆಯನ್ನು ಇದು ಬೆಳವಣಿಗೆ ಮತ್ತು ಕಲಿಕೆ ನೋಡಿರಿ. ನಿಮಗೆ ಕಲಿಕೆ ಅನ್ನೋದು ಪಾಠ ಬಂದ ತಕ್ಷಣ ನಮಗೆ ಹೇಳಿದ ಈ ಟೀಚರ್ಸ್ ಅಂದರೆ ಗ್ಯಾರಂಟಿ ಕಲಿಕೆಯನ್ನು ಓದ್ಕೋರಿ. ಕಲಿಕೆ ಆ್ಯಂಡ್ ಲರ್ನಿಂಗ್ ಈ ಒಂದು ಪಾಠವನ್ನು ಓದ್ಕೊಂಡ್ರೆ ಗ್ಯಾರಂಟಿ ಅಂತ ಸಾಕಷ್ಟು ಮಾರ್ಕ್ಸ್ ನಿಮಗೆ ಏನಪ್ಪ ಅಂದರೆ ಬರ್ತಾವೆ ಅಂತ ಹೇಳಿದ್ರು. ಕೇವಲ ನಾವು ಕೆಲವೊಂದು ಕೆಲವರ ಮಾತುಗಳನ್ನು ಕೇಳಿ ಏನು ಮಾಡಿದ್ವಿ, ನಾವು ಅದನ್ನೇ ಓದ್ಕೊಂಡ್ವಿ. ಯಾವ ಈ ಸೈಕಾಲಜಿಕಲಿ ಇಂಪಾರ್ಟೆಂಟ್ ಯಾವುದವು ಅನ್ನೋದು ಅವರು ಸಹ ಏನಪ್ಪ ಅಂದರೆ ಏನು ಮಾಡಿದ್ದಾರೆ ಅಂದರೆ ಕ್ವಶನ್ ಪೇಪರನ್ನು ನೋಡಿ ಸಹ ಏನು ಮಾಡಿದರು, ಇಷ್ಟು ಪಾಠದ ಮೇಲೆ ಆಗ ಹಾಗೆ ಇತ್ತು, ಅಷ್ಟೇ ಪಾಠದ ಮೇಲೆ ಕ್ವಶನ್ಗಳನ್ನ ಕೇಳ್ತಾಯಿದ್ರು. ಈಗ ಹಂಗಲ್ಲ. ಸೊ ಎಲ್ಲ ಶೈಕ್ಷಣಿಕ ಮನೋವಿಜ್ಞಾನದ ಎಲ್ಲ ಒಂದು ಅಧ್ಯಾಯದ ಮೇಲೂ ಸಹ ಏನಪ್ಪ ಅಂದ್ರೆ ಕ್ವಶನ್ಗಳು ಬೀಳ್ತಾ ಇದ್ದಾವೆ. ಸಾಕಷ್ಟು ಡಿಫಿಕಲ್ಟ್ ಆಗ್ತಾ ಹೋಗಿದೆ ನೋಡಿರಿ. ಹೋದ ವರ್ಷ 2024ರ ಒಂದು ಟಿ ಇ ಟಿ ನೋಡಿದರೆ ತುಂಬ ಅಷ್ಟು ಏನಪ್ಪ ಅಂದರೆ ಯಾವ ರೀತಿಯಾಗಿ ಕೇಳಿದ್ದಾನೆ ಅಂದರೆ ಅಲ್ಲಿ ಟೈಮೇ ಸಾಲಿಲ್ಲ, ಆ ರೀತಿಯಾಗಿ ಏನಪ್ಪ ಅಂದರೆ ಟಿ ಇ ಟಿಯ ಕ್ವಶನ್ ಪೇಪರನ್ನು ಕೇಳಿದ್ದಾನೆ. ಹೀಗಾಗಿ ನಮಗೆಲ್ಲವೂ ಇಂಪಾರ್ಟೆಂಟ್ ಇರುವುದರಿಂದ ನಾವು ಎಲ್ಲವನ್ನು ನೋಡ್ಕೊಳ್ಳೋದು ಒಂದು ಅವಶ್ಯಕವಾಗಿದೆ. ಕೇವಲ ಇಷ್ಟೇ ನಾವು ಸೈಕಾಲಜಿಯಲ್ಲಿ ಈ ಪಾಠ ಇಂಪಾರ್ಟೆಂಟು, ಈ ಒಂದು ಅಧ್ಯಾಯ ಇಂಪಾರ್ಟೆಂಟು, ಇಷ್ಟೇ ಸಾಕು, ಇಷ್ಟು ಓದಿದರೆ ಸಾಕು, ಇಷ್ಟು ಮಾರ್ಕ್ಸ್ ಬೀಳುತ್ತೆ ಅನ್ನೋದನ್ನು ಕನ್ಫರ್ಮಲ್ಲಿ ಬೇಡ. ಈ ಕ್ವಶನ್ ಪೇಪರ್ಗಳನ್ನು ನೋಡಿ ಯಾವ ಕ್ವಶನ್ ಎಷ್ಟು ಅನ್ನೋದನ್ನು ನಾವು ನೋಡಿ ಅಧ್ಯಯನ ಮಾಡಿ, ಜೊತೆಗೆ ಟೈಮ್ ಉಳಿದಿದ್ರೆ ಎಲ್ಲ ಸಬ್ಜೆಕ್ಟನ್ನು ಸೈಕಾಲಜಿ ಎಲ್ಲ ಅಧ್ಯಯನಗಳನ್ನು ಮುಗಿಸಿದರೆ ನಮಗೆ ಏನಪ್ಪ ಅಂದರೆ ತುಂಬ ಒಂದು ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಇಲ್ಲಿಗೆ ನೋಡಿರಿ, ಕ್ವಶನ್ ನಂಬರ್ 7 ಹೇಳಿಕೆಗಳನ್ನು ನಾವು ನೋಡ್ಬೋದು. ಜೀವಿಯಲ್ಲಿ ಉಂಟಾಗುವ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಬದಲಾವಣೆಯನ್ನು ಏನಂತ ಕರೀತಾರೆ? ವಿಕಾಸ ಅಂತ ಹೇಳ್ತಾರೆ. ಇದು ಕ್ವಶನ್ ಬಿದ್ದಿತ್ತು ಟಿ ಇ ಟಿಯಲ್ಲಿ. ಪರಿಣಾಮಾತ್ಮಕ ಮತ್ತು ಗುಣಾತ್ಮಕ, ಇದನ್ನೇನು ಕರೀತಾರಪ್ಪ ಅಂದರೆ ವಿಕಾಸ ಅಂತ ಕರೀತಾರೆ. ನೆಕ್ಸ್ಟ್, ಯಾವುದೇ ಜೀವಿಯಲ್ಲಿ ಉಂಟಾಗುವ ವಿಕಾಸವು ಬೆಳವಣಿಗೆ, ಸಾಮರ್ಥ್ಯ ಮತ್ತು ಪಕ್ವತೆ, ಪರಿಸರದೊಂದಿಗಿನ ಅನುಕ್ರಿಯೆಯನ್ನು ಒಳಗೊಂಡಿರುತ್ತದೆ. ನೋಡಿರಿ, ಹೇಳಿಕೆಗಳು ಕೊಟ್ಟರು. ಏನಪ್ಪ ಅಂದರೆ ಹೇಳಿಕೆಗಳನ್ನು ನಾವು ನೋಡೋಣ. ಹೇಳಿಕೆ ಎಯು ಸರಿಯಾಗಿದ್ದು ಮತ್ತು ಹೇಳಿಕೆ ಬಿಯು ಹೇಳಿಕೆ ಎಗೆ ಸಮರ್ಥನೀಯವಾಗಿದೆ. ಎರಡನೇದು ಏನಪ್ಪ ಅಂದರೆ ಹೇಳಿಕೆ ಎಯು ಸರಿಯಾಗಿದೆ, ಹೇಳಿಕೆ ಬಿಯು ಹೇಳಿಕೆ ಎಗೆ ಸಮರ್ಥನೀಯವಾಗಿಲ್ಲ. ಮೂರನೇದು ಹೇಳಿಕೆ ಎಯು ತಪ್ಪಾಗಿದೆ ಮತ್ತು ಹೇಳಿಕೆ ಬಿ ಮಾತ್ರ ಸರಿಯಾಗಿದೆ. ನಾಲ್ಕನೇದು ಹೇಳಿಕೆ ಎ ಮತ್ತು ಬಿ ಎರಡೂ ಸಹ ತಪ್ಪಾಗಿದೆ. ನಮ್ಮ ಆನ್ಸರ್ ಏನಪ್ಪ ಅಂದರೆ ನೋಡ್ರಿ, ಇಲ್ಲಿ ನಾವು ಅಷ್ಟೇ ಅಲ್ಲೇ ತಿಳ್ಕೊಂಡ್ಬಿಡ್ಬೇಕು. ಯಾವುದೇ ಆಗಲಿ ವಿಕಾಸ ಯಾವುದಪ್ಪ ಅಂದ್ರೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ. ಗುಣಾತ್ಮಕ ಅಂದರೆ ವಿಕಾಸ, ಪರಿಮಾಣಾತ್ಮಕ ಅಂದರೆ ಬೆಳವಣಿಗೆ. ಇದನ್ನು ನೋಡಿದಾಗಲೇ ಏನಪ್ಪ ಅಂದರೆ ನಮ್ಗೆ ಆನ್ಸರ್ ಅದು ಏನಪ್ಪ ಅಂದರೆ ಕರೆಕ್ಟಾಗಿದೆ ಅಂತ ಹೇಳ್ಬೋದು. ಮತ್ತು ಯಾವುದೇ ಜೀವಿಯಲ್ಲಿ ಉಂಟಾಗುವ ವಿಕಾಸ, ಬೆಳವಣಿಗೆ, ಸಾಮರ್ಥ್ಯ, ಪಕ್ವತೆ, ಪರಿಸರದೊಂದಿಗೆ ಅನುಕ್ರಿಯೆಯನ್ನು ಒಳಗೊಂಡಿರ್ತದೆ. ಇವೆಲ್ಲ ಏನಪ್ಪ ಅಂದರೆ ವಿಕಾಸ ಆಗಬೇಕಾದ್ರೆ, ಬೆಳವಣಿಗೆ ಆಗಬೇಕಾದ್ರೆ ನಮ್ಗೆ ಎಲ್ಲದರ ಪಕ್ವತೆ ಬೇಕಾಗುತ್ತದೆ, ಅನುಕ್ರಿಯೆ ಬೇಕಾಗ್ತದೆ ಅನ್ನೋದನ್ನು ನಾವು ನೋಡ್ಬೋದು. ಹೀಗಾಗಿ ಆನ್ಸರ್ ಯಾವುದು ರೀ? ಹೇಳಿಕೆ ಎಯು ಸರಿಯಾಗಿದೆ ಮತ್ತು ಹೇಳಿಕೆ ಬಿಯು ಹೇಳಿಕೆ ಎಗೆ ಸಮರ್ಥನೀಯವಾಗಿದೆ. ಈ ರೀತಿಯಾಗಿ ಜಿ ಪಿ ಎಸ್ ಟಿಯಲ್ಲಿ ನಮ್ಮ ಕ್ವಶನ್ಗಳನ್ನು ನಾವು ನೋಡಿದ್ವಿ. ಇನ್ನೊಂದು 8ನೇ ಕ್ವಶನ್ ಏನಪ್ಪ ಅಂದ್ರೆ, ಎಲ್ಲ ಮಕ್ಕಳು ಏಕ ರೀತಿಯ ವಿಕಾಸದ ಹಂತಗಳನ್ನು ಪ್ರದರ್ಶಿಸಿದರೂ ಅವರ ವಿಕಾಸದ ಅವಧಿಯಲ್ಲಿ ವ್ಯತ್ಯಯವಾಗಿರುತ್ತದೆ. ಇದರಲ್ಲಿ ಅಡಗಿರುವ ತತ್ವ ಅಂತ ಕೇಳ್ತಾರೋ, ಯಾವುದ್ರಿ ಇದು? ಅನನ್ಯತೆಯ ತತ್ವ ಅಂತೇಳಿ ನಾವು ನೋಡ್ಬೋದು. ಇನ್ನೊಂದು ಏನಪ್ಪ ಅಂದರೆ, ಪಟ್ಟಿ 1ರಲ್ಲಿ ನೀಡಿರುವ ನೈತಿಕ ವಿಕಾಸದ ಹಂತಗಳನ್ನು ಪಟ್ಟಿ 2ರಲ್ಲಿರುವ ವಿಕಾಸದ ಅವಧಿಯೊಂದಿಗೆ ಸರಿಯಾಗಿ ಹೊಂದಿಸಿದಾಗ ಇದನ್ನು ಕೊಟ್ಟಿದ್ದಾರೆ. ಪಟ್ಟಿ 1 ಪಟ್ಟಿ 2 ಅಂದರೆ ಹೊಂದಿಸಿ ಬರೆಯುತ್ತಾರೆ. ಹಾಗಾಗಿ ನಾವು ನೋಡೋಣ ಯಾವುದು ಏನಪ್ಪ ಅಂದ್ರೆ ಇಲ್ಲಿ ಸಂಬಂಧಪಡುತ್ತೆ ಅನ್ನೋದು. ಒಂದು ಕಾಲಮ್ನಲ್ಲಿ ನೋಡಿದಾಗ ನಂಬಿಕೆ, ಅಪನಂಬಿಕೆ, ಸ್ವಾಯತ್ತತೆ, ನಾಚಿಕೆ, ಅನುಮಾನ, ಮತ್ತು ಉಪಕ್ರಮಿಸುವಿಕೆ, ಅಪರಾಧ ಮನೋಭಾವ, ಕಾರ್ಯಶೀಲತೆ, ಕೀಳರಿಮೆ. ಇಲ್ಲಿ ನೋಡ್ರಿ, ನಂಬಿಕೆ, ಅಪನಂಬಿಕೆ ಯಾವ ವರ್ಷದಿಂದ ಸ್ಟಾರ್ಟ್ ಆಗ್ತೈತೆ ರೀ? ಅದು ಯಾವ ವರ್ಷದಿಂದ ಸ್ಟಾರ್ಟ್ ಆಗ್ತೈತಿ? ನೋಡ್ರಿ, ಎಲ್ಲ ಕರೆಕ್ಟೇ ಇರುವಾಗ ನೋಡ್ರಿ ಆನ್ಸರ್ ಏನಾಗುತ್ತೆ ಇಲ್ಲಿ ನಿಮಗೆ ಡೈರೆಕ್ಟ್ ಹೇಳಿಬಿಡ್ತೀನಿ. ನಂಬಿಕೆ, ಅಪನಂಬಿಕೆ ಏನಪ್ಪ ಅಂದ್ರೆ ಆಪ್ಷನ್ ಎ 1.5 ವರ್ಷದಿಂದ 3 ವರ್ಷದವರೆಗೆ ನಂಬಿಕೆ, ಅಪನಂಬಿಕೆ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಸ್ವಾಯತ್ತತೆ, ನಾಚಿಕೆ, ಅನುಮಾನ. ಸ್ವಾಯತ್ತತೆ, ನಾಚಿಕೆ, ಅನುಮಾನ ಯಾವ ವರ್ಷದಿಂದ ಸ್ಟಾರ್ಟ್ ಆಗ್ತೈತೆ ರೀ? ಹುಟ್ಟಿನಿಂದ 1.5 ವರ್ಷ ಮಗುವಿನಲ್ಲಿ ನಾವು ಇದನ್ನು ಕಾಣ್ತೀವಿ. ನೆಕ್ಸ್ಟು 3ನೇದು ಉಪಕ್ರಮಿಸುವಿಕೆ, ಅಪರಾಧ ಮನೋಭಾವ. ಇದು ಏನಪ್ಪ ಅಂದ್ರೆ 6
ವರ್ಷದಿಂದ 12 ವರ್ಷದವರೆಗೆ ಇದು ಕಾಣಿಸ್ತೈತಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಾರ್ಯಶೀಲತೆ ಕೀಳರಿಮೆ ಇದು ಏನಪ್ಪ ಅಂದ್ರೆ 3 ವರ್ಷದಿಂದ 6 ವರ್ಷದವರೆಗೆ ಏನಪ್ಪ ಅಂದರೆ ಇದು ಮಗುವಿನಲ್ಲಿ ಕಾಣಿಸುತ್ತೈತಿ ಅಂತ ಅವ್ರು ಹೇಳ್ತಾರೆ. ಈ ರೀತಿಯಾಗಿ ನಾವು ನೋಡ್ತೀವಿ. ಎಲ್ಲ ಈ ರೀತಿಯಾದ ಕ್ವಶನ್ಗಳನ್ನು ನಾವು ಡಿಸ್ಕಷನ್ ಮಾಡೋದರಿಂದ ದಿನನಿತ್ಯ ಕ್ವಶನ್ ಪೇಪರ್ಗಳನ್ನು ಬಿಡಿಸೋದ್ರಿಂದ ಅದು ನಮಗೆ ಪರ್ಫೆಕ್ಟ್ ಆಗುತ್ತೆ. ಈ ರೀತಿಯಾದ ಕ್ವಶನ್ ಪೇಪರ್ಗಳನ್ನು ನಾವು ಬಿಡಿಸುತ್ತಾ ಹೋಗೋಣ. ನೆಕ್ಸ್ಟ್ ಲಾಸ್ಟ್ ಇರೋದು ಏನಪ್ಪ ಅಂದರೆ ಕ್ವಶನ್ ನಂಬರ್ 10. ಒಂದು ಮಗು ತತ್ಕ್ಷಣದ ಸಂಘಶೀಲತೆ ವರ್ತನೆಯನ್ನು ತೋರಿಸಲು ಮುಂದಾಗುತ್ತದೆ. ಈ ವರ್ತನೆಗೆ ಸಹಭಾಗಿತ್ವವಾಗಿ ಇರುವ ಸಂವೇದನೆ ಯಾವುದ್ರಿ? ಸಂಘಶೀಲತೆಯ ವರ್ತನೆಯನ್ನು ತೋರಿಸಲು ಮುಂದಾಗುತ್ತದೆ. ಈ ವರ್ತನೆಗೆ ಸಹಭಾಗಿತ್ವವಾಗಿರುವ ಸಂವೇದನೆ ನೋಡ್ರಿ, ಮಾಲೀಕತ್ವದ ಭಾವ, ಸೃಜನಾತ್ಮಕ ಭಾವ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಒಂಟಿತನದ ಭಾವ, ಭಯದ ಭಾವ. ಇದು ಏನಪ್ಪ ಅಂದ್ರೆ ನಿಮಗೆ ಬಿಟ್ಟಿದ್ದ ಕ್ವಶನು. ಎಲ್ಲರೂ ಯಾವ್ದು ಆನ್ಸರ್ ಇದೆ ಅದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೂ 10 ಕ್ವಶನನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇದು ಹಾಗೆ ಏನಪ್ಪ ಅಂದ್ರೆ ಪಾರ್ಟ್ 1 ಪಾರ್ಟ್ 3 ಅಂತ ನಿಮಗೂ ಭಾರ ಆಗಬಾರ್ದು, ನಮಗೂ ಭಾರ ಆಗಬಾರ್ದು. ಹಾಗೆ ಏನಪ್ಪ ಅಂದರೆ ಇದು ಕಂಟಿನ್ಯೂ ಆಗುತ್ತೆ. ಇದರ ಒಂದು ಆನ್ಸರನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ.